ಮಹಾಕುಂಭಮೇಳದಲ್ಲಿ ಕನ್ನಡಿಗರು ದುರಂತ ಅಂತ್ಯ ಕಂಡಿದ್ದಾರೆ. ಪುಣ್ಯ ಸ್ನಾನಕ್ಕೂ ಮುನ್ನ ಉಸಿರು ಚೆಲ್ಲಿದ್ದಾರೆ 30 ಭಕ್ತರು. ಪ್ರಯಾಗ್ರಾಜ್ನ ಕಾಲ್ತುಳಿತದಲ್ಲಿ ಬೆಳಗಾವಿಯ 4 ಸಾವನ್ನಪ್ಪಿದ್ದಾರೆ. ಮೃತರ ಕುಟುಂಬಸ್ಥರಲ್ಲಿ ಮುಗಿಲು ಮುಟ್ಟಿದ ಆ ಕ್ರಂದನ. ಇಂದು ದೆಹಲಿಯಿಂದ ಬೆಳಗಾವಿಗೆ ಮೃತದೇಹಗಳ ಏರ್ಲಿಫ್ಟ್ ಮಾಡಲಾಗುತ್ತೆ. ಸಂಜೆ 5:30 ವೇಳೆಗೆ ಬೆಳಗಾವಿಗೆ ತಲುಪಲಿದೆ ಮೃತದೇಹಗಳು. ಪ್ರಯಾಗ್ರಾಜ್ನಿಂದ 4 ಮೃತದೇಹಗಳು ದೆಹಲಿಯತ್ತ ರವಾನೆಯಾಗುತ್ತೆ. ಒಂದು ಆಂಬ್ಯುಲೆನ್ಸ್ನಲ್ಲಿ ಅಮ್ಮ ಜ್ಯೋತಿ ಹಠತ್ತರವಾಠ ಹಾಗೆ ಮಗಳು ಮೇಘ, ಮತ್ತೊಂದು ಆಂಬ್ಯುಲೆನ್ಸ್ನಲ್ಲಿ ಶೆಟ್ಟಿ ಗಲ್ಲಿಯ ಅರುಣ್ ಕೋರ್ಪಡೆ, ಶಿವಾಜಿನಗರದ ಮಹಾದೇವಿ ಬಾವನೂರು ಮೃತದೇಹ ರವಾನೆ ಮಾಡಲಾಗುತ್ತೆ. 2 ಅಧಿಕಾರಿಗಳನ್ನ ದೆಹಲಿಗೆ ಕಳಿಸಿರುವಂತ ಬೆಳಗಾವಿಯ ಡಿಸಿ. ಕುಂಭಮೇಳದಲ್ಲಿ ಘನಘೋರ ದುರಂತ ಸಂಭವಿಸಿರುವಂಥದ್ದು. ಕಾಲ್ತುಳಿತಕ್ಕೆ ರಾಜ್ಯದ 4 ಸೇರಿ 30 ಮಂದಿ ಸಾವನ್ನಪ್ಪಿದ್ದಾರೆ. ಯಾರು ಕೂಡ ಭಾವಿಸಿರಲಿಲ್ಲ ಈ ಥರದೊಂದು ದುರಂತ ಸಂಭವಿಸುತ್ತೆ ಅಂತ. ಬಹಳಷ್ಟು ಖುಷಿಯಿಂದ ಎಲ್ಲರೂ ಹೋಗಿದ್ರು, ಹೋಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದರೆ ಜೀವನ ಪಾವನ ಆಗತ್ತೆ, ಒಮ್ಮೆ ಆದರೂ ಅಲ್ಲಿಗೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋಗಲಾಗಿತ್ತು. ಆದರೆ ಕಾಲ್ತುಳಿತ ಒಮ್ಮೆಲೆ ಎಲ್ಲರೂ ಕೂಡ ಪುಣ್ಯ ಸ್ನಾನಕ್ಕೆ ಹೋಗಬೇಕು ಅಂತ ಹೋಗಿದ್ದು ಕಂಟ್ರೋಲ್ ತಪ್ಪು ಹೋಗಿತ್ತು. ಒಮ್ಮೆಲೆ ಎಲ್ಲರೂ ಹೋಗಿದ್ದಿದ್ದು. ಯಾಕಂದರೆ ಸುಮಾರು 10 ಕೋಟಿಗೂ ಅಧಿಕ ಮಂದಿ ಸೇರುವಂಥ ನಿರೀಕ್ಷೆಯೇ ಇತ್ತು. ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಲಾಗಿತ್ತು. ಆದರೂ ಕೂಡ ಕುಂಭಮೇಳದಲ್ಲಿ ದುರಂತ ಸಂಭವಿಸಿರುವಂಥದ್ದು. ಬೆಳಗಾವಿಯಲ್ಲಿ ಶೋಕ ಸಾಗರ ಮನೆ ಮಾಡಿದೆ. ಕುಟುಂಬಸ್ಥರು ಕಣ್ಣೀರಿಡ್ತಾ ಕೂತಿದ್ದಾರೆ. ಯಾಕಂದರೆ ಬಹಳ ಹೆಮ್ಮೆಯ ವಿಚಾರ ಆಗಿತ್ತು. ಯಾಕಂದರೆ ಎಲ್ಲರೂ ಕುಂಭಮೇಳಕ್ಕೆ ಹೋಗೋಕ್ಕಾಗಲ್ಲ, ನಾವು ಹೋಗ್ತಾ ಇದ್ದೀವಿ ಅಂತ ಅಂದರೆ ಅದೊಂದು ಪುಣ್ಯದ ಕೆಲಸ ಅಂತ ಹೋಗಿದ್ರು. ಅಲರ್ಟ್ ಆಗಿದ್ರೂ ಕೂಡ ಕಾಲ್ತುಳಿತ ಸಂಭವಿಸಿದೆ. ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಕಷ್ಟವಾಗಿದೆ. ಒಟ್ಟು 30 ಜನ ಸಾವನ್ನಪ್ಪಿರೋದು. ಇನ್ನೂ ಹಲವರು ಕಾಂಟ್ಯಾಕ್ಟ್ಗೆ ಸಿಕ್ಕಿಲ್ಲ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಅವ್ರ ಕಥೆಗೆ ಏನಾಗಿದೆ, ಅವರ ಆರೋಗ್ಯದಲ್ಲಿ ಹೇಗಿದೆ, ಏನು ಎತ್ತ ಎಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಈಗಾಗಲೇ ಕರ್ನಾಟಕದಿಂದ ಕೂಡ ಹೆಲ್ಪ್ಲೈನನ್ನು ತೆರೆಯಲಾಗಿದೆ. ನಿಮ್ಮ ಕಡೆಯವರು ಸಂಬಂಧಿಕರು ಯಾರಾದರೂ ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಆ ಹೆಲ್ಪ್ಲೈನಿಗೆ, ಸಹಾಯವಾಣಿಗೆ ಕರೆ ಮಾಡಬಹುದು, ಮಾಹಿತಿಯನ್ನು ಪಡ್ಕೊಳ್ಬಹುದು, ಕೇಳಬಹುದು. ನೋಡಿ, ಕುಂಭಮೇಳದಲ್ಲಿ ಕಾಲ್ತುಳಿತ ಪ್ರಕರಣದಲ್ಲಿ ಒಂದು ದುರಂತ ಅಂದರೆ ತಾಯಿ ಮಗಳು ಇಬ್ಬರೂ ಕೂಡ ಸಾವನ್ನಪ್ಪಿರುವಂಥದ್ದು. ಮಿಸ್ಸಿಂಗ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಬೆಳಗ್ಗೆನೇ ಸುದ್ದಿ ಆಗಿತ್ತು. ಆದರೆ ಸಂಜೆ ವೇಳೆಗೆ ಇಬ್ಬರೂ ಕಣ್ಮುಚ್ಚಿದ್ದಾರೆ ಅಂತ ತಿಳಿದು ಬಂದಿತ್ತು. ಈ ಬೆನ್ನಲ್ಲೇ ರಾಜ್ಯದ ಮತ್ತಿಬ್ಬರು ಜೀವ ಕಳ್ಕೊಂಡಿದ್ದಾರೆ. ಕುಂಭಮೇಳದಲ್ಲಿ ಒಂದೇ ಜಿಲ್ಲೆಯ 4 ಕಣ್ಮುಚ್ಚಿರುವಂಥದ್ದು. ಅವರ ಕುಟುಂಬಸ್ಥರಲ್ಲಿ ಕಣ್ಣೀರು, ಶೋಕ ಸಾಗರ. ಯಾರು ಕೂಡ ಭಾವಿಸಿರಲಿಲ್ಲ ಈ ಥರದೊಂದು ಆಗುತ್ತೆ ಅಂತ. ಮಹಾಕುಂಭಮೇಳದಲ್ಲಿ ಭಾಗಿಯಾಗೋದು ಪುಣ್ಯದ ಕೆಲಸ ಅಂತಾನೆ ಭಾವಿಸಲಾಗಿತ್ತು. ಯಾಕಂದರೆ ಯಾತ್ರಾರ್ಥಿಗಳು ಅಲ್ಲಿಗೆ ಹೋಗೋದಕ್ಕೆ ಬಯಸಿ ಹೋಗ್ತಿದ್ರು. ಇವತ್ತಿಗೂ ಕೆಲವರು ಹೋಗಬೇಕು ಅನ್ನುವಂಥ ಬಯಕೆ, ಆದರೆ ಹೇಗೆ ಹೋಗೋದು ಅನ್ನುವಂಥ ಗೊಂದಲ. ಒಮ್ಮೆ ಆದರೂ ಜೀವನದಲ್ಲಿ ಹೋಗಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಮೌನಿ ಅಮಾವಾಸ್ಯೆ ಇತ್ತು. ಈ ಸಂದರ್ಭದಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಪಾಪ ಕರ್ಮಗಳು ತೊಳೆಯುತ್ತೆ ಅನ್ನುವಂಥ ಒಂದು ಬಲವಾದ ನಂಬಿಕೆ. ಅದು ಟೈಮಿಂಗ್ಸ್ ಬೇರೆ ಇತ್ತು. ಇದೇ ಸಮಯದಲ್ಲಿ ಸ್ನಾನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಓಡೋದಕ್ಕೆ ಶುರು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಒಬ್ಬರ ಮೇಲೊಬ್ಬರು ಬಿದ್ದಿದ್ದಾರೆ, ಉಸಿರುಗಟ್ಟಿದೆ, ಕೆಲವರು ಅಲ್ಲೇ ಉಸಿರು ಚೆಲ್ಲಿದ್ದಾರೆ. ಸದ್ಯಕ್ಕೆ ಮಾಹಿತಿ ಸಿಕ್ಕಿರುವ ಪ್ರಕಾರ ಪ್ರಯಾಗ್ರಾಜ್ಗೆ ಹೋಗಿದ್ದ ಬೆಳಗಾವಿಯ ಇನ್ನುಳಿದ 56 ಯಾತ್ರಾರ್ಥಿಗಳು ಸೇಫ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇವರೆಲ್ಲ ಸಾಹಿರಥ ಟ್ರಾವೆಲ್ಸ್ ಏಜೆನ್ಸಿ ಮೂಲಕ ಬೆಳಗಾವಿಯಿಂದ ಪ್ರಯಾಣವನ್ನು ಬೆಳೆಸಿದ್ರು. ವಿಡಿಯೋ ಬಿಡುಗಡೆ ಮಾಡಿ ಉಳಿದವರು ಸುರಕ್ಷಿತವಾಗಿದ್ದಾರೆ ಅಂತ ಮಾಹಿತಿಯನ್ನು ನೀಡಲಾಗಿದೆ. ಇತ್ತ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನೀರವ ಮೌನ ಆವರಿಸಿದೆ. ಅಂದರೆ ಒಂದೇ ಊರಿನವ್ರು ಎಲ್ಲರೂ ಒಂದು ಟ್ರಾವೆಲ್ಸ್ ಜೊತೆಗೆ ಮಾತಾಡ್ಕೊಂಡು ಹೋಗಿದ್ರು. ಸಹಜವಾಗಿ ಇನ್ನುಳಿದವ್ರ ಕುಟುಂಬಸ್ಥರಲ್ಲಿ ಆತಂಕ ಅಂತೂ ಇದ್ದೇ ಇರುತ್ತೆ. ನಮ್ಮವ್ರು ಹೆಂಗಿದ್ದಾರೋ, ಸೇಫ್ ಆಗಿದ್ದಾರೋ, ಸೇಫ್ ಆಗಿಲ್ವೋ, ಅವ್ರಿಗೇನಾದರೂ ಸಮಸ್ಯೆ ಆಗಿದೆಯಾ ಅನ್ನುವಂಥ ಒಂದು ಆತಂಕ ಇದ್ದೇ ಇರುತ್ತೆ. ಬಟ್ ಫೈನಲಿ ಸೇಫ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಮೆಸೇಜ್ ಬಂದಿದೆ. ಆದರೂ ಒಂದು ಅವ್ರನ್ನ ನೋಡೋ ತನಕ, ಬಂದು ವಾಪಸ್ ತಲುಪೋ ತನಕ ಆಘಾತ, ಆತಂಕ ಎಲ್ಲವೂ ಇದ್ದೇ ಇರುತ್ತೆ. ನೋಡಿ, ಒಂದೇ ಮನೆಯ ತಾಯಿ ಮಗಳು ಇಬ್ಬರೂ ಪ್ರಯಾಗ್ರಾಜ್ಗೆ ಹೋಗಲೇಬೇಕು ಅಂತ ಏಜೆನ್ಸಿ ಮುಖಾಂತರವಾಗಿ ಟ್ರಾವೆಲ್ ಏಜೆನ್ಸಿಯನ್ನು ಕಾಂಟ್ಯಾಕ್ಟ್ ಮಾಡಿ ಹೋಗಿದ್ದರು. ಆದರೆ ತಾಯಿ ಮಗಳು ಇಬ್ಬರೂ ಕೂಡ ದುರಂತ ಸಾವನ್ನಪ್ಪಿರೋದು. ಮೃತದೇಹಗಳನ್ನು ಈಗಾಗಲೇ ಏರ್ಲಿಫ್ಟ್ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗಿದೆ.
ಸರ್ಕಾರ, ಕರ್ನಾಟಕ ಸರ್ಕಾರ ಕೂಡ ಎಲ್ಲ ರೀತಿಯಾದಂಥ ಸಹಾಯವನ್ನು ಮಾಡೋದಾಗಿ ತಿಳಿಸಿದೆ. ಈಗಾಗಲೇ ಮೃತರ ಕುಟುಂಬಕ್ಕೆ ಹಣದ ಸಹಾಯ ಮಾಡುವಂಥ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ಯಾರು ಧೃತಿ ಕೆಡೋದು ಬೇಡ, ಯಾರು ಆತಂಕಕ್ಕೊಳಗಾಗೋದು ಬೇಡ, ಈಗೆಲ್ಲವೂ ಕೂಡ ಕಂಟ್ರೋಲಿಗೆ ಬಂದಿದೆ ಅನ್ನೋದನ್ನು ಉತ್ತರ ಪ್ರದೇಶ ಸರ್ಕಾರ ಕನ್ಫರ್ಮ್ ಮಾಡಿದೆ. ಯಾಕಂದರೆ ಈ ಮಹಾಕುಂಭ ಮೇಳದಲ್ಲಿ ಕೋಟಿ ಕೋಟಿ ಜನ ಭಾಗವಹಿಸಿರೋದು. ನಿನ್ನೆ ಒಂದೇ ದಿನ ಮೌನಿ ಅಮಾವಾಸ್ಯೆ ಆದಂಥ ಹಿನ್ನೆಲೆಯಲ್ಲಿ ನಿನ್ನೆ ಒಂದೇ ದಿನ 10 ಕೋಟಿ ಜನರ ನಿರೀಕ್ಷೆ ಇತ್ತು. ಆ ಕಾರಣಕ್ಕಾಗಿ ಹೆಚ್ಚಿನ ರೀತಿಯಾಗಿ ಅಲರ್ಟ್ ಆಗಲಾಗಿತ್ತು. ಆದರೂ ಈ ದುರಂತ ಸಂಭವಿಸಿದೆ.